ಹಾಯ್ ಹಲೋ ನಮಸ್ಕಾರ. ಸೊ ಮತ್ತಷ್ಟು ಭಾಳಷ್ಟು ದಿವಸಗಳ ನಂತರ ಮತ್ತೆ ನೀವು ಬಂದಿದ್ದೀನಿ ಒಂದು ಸ್ಪೆಷಲ್ ಅನ್ಬಾಕ್ಸ್ ಜೊತೆಗೆ. ಸೊ ಟ್ರೂಕ್ ಅವರ ಬಾರ್ನ್ ಟು ಗೇಮ್ BTG ಆಲ್ಫಾ ಸೀರೀಸ್ನೊಂದಿಗೆ. ಸೊ ಎಸ್ಪೆಷಲಿ 2 ಬಾಕ್ಸ್ನ ಕಳಿಸಿದ್ದಾರೆ. ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಬಡ್ಜೆಟ್ ಗೇಮಿಂಗ್ ಹೇರ್ ಪಾಡ್ಸ್ ಡೆಫಿನೆಟ್ಲಿ ಕ್ರೇಜಿ ಪ್ರೈಸಲ್ಲಿ ಲಾಂಚ್ ಆಗ್ತಿದೆ. ಜಸ್ಟ್ $899. ಏನಕ್ಕೆ ಪ್ರೈಸ್ ಹೇಳ್ತಾ ಅಂತಂದರೆ ಡೆಫಿನೆಟ್ಲಿ ಈ ಪ್ರೈಸ್ಗೆ ಇಷ್ಟೊಂದು ಫೀಚರ್ಸ್ಗಳು ಕೊಡ್ತಾರ ಅಂತ ಡೆಫಿನೆಟ್ಲಿ ಎಲ್ರಿಗೂ ಅನಿಸುತ್ತೆ. ಏನಕ್ಕಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಸೊ ಫೀಚರ್ಸ್ಗಳನ್ನ ಹೇಳೋಕ್ಕೂ ಮುಂಚೆ ಸೊ ಒಳಗಡೆ ಏನಿದೆ ಅಂತ ನೋಡ್ಬಿಡೋಣ. ಸೊ ಮೊದಲನೇದಾಗಿ ಒಂದು ಬಾಕ್ಸ್ ನೋಡಿದ್ರೆ ಬಾಕ್ಸ್ ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ. ಒಳಗಡೆ ಇರತಕ್ಕಂಥ ಪ್ರಾಡಕ್ಟು ನೋಡೋಕ್ಕೆ ತುಂಬ ಕೂಲಾಗಿದೆ. ಬಿಕಾಸ್ ಏನಕ್ಕೆ ನಾನು ಓಪನ್ ಮಾಡಿ ಯೂಸ್ ಮಾಡಿ ಆದಮೇಲೆ ನಿಮ್ಗೆ ಹೇಳ್ತಿರೋದ್ರಿಂದ ಫಸ್ಟ್ ಈ ಒಂದು ಬಾಕ್ಸ್ನ ಓಪನ್ ಮಾಡಿ ನೋಡೋದಾದ್ರೆ ನಿಮಗೆ ಓಪನ್ ಮಾಡಿ ಕೂಡ ನಮಗೆ ಒಂದು ಬಡ್ಸ್ ಒಳಗಡೆ ಬಡ್ಸ್ ಇರ್ತದೆ ನಿಮಗೆ. ಸೊ ಅದನ್ನು ಸೈಡಿಗೆ ಇಟ್ಬಿಟ್ಟು ಇನ್ನು ಒಳಗಡೆ ಬಾಕ್ಸ್ ಒಳಗಡೆ ನೋಡೋದಾದ್ರೆ ನಿಮಗೆ ಒಂದು Type-C ಕೇಬಲ್ ಇರುತ್ತೆ. ಅದಾದಮೇಲೆ ಒಂದು ಯೂಸರ್ ಮ್ಯಾನುವಲ್ ಗೈಡ್ಸ್ ಇರುತ್ತೆ, ಸಿಂಪಲ್. ಆ್ಯಂಡ್ ಇದರಲ್ಲಿ ಏರ್ ಬಡ್ಸ್ ಅಥವಾ ಏರ್ ಟಿಪ್ಸ್ಗಳನ್ನ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂತ ಅಂದರೆ ಅದರ ಅರ್ಥ ಸೊ ಈ ಒಂದು ಬಡ್ಸಲ್ಲಿ ನಿಮಗೆ ಏರ್ ಟಿಪ್ಸ್ ಹಾಕ್ಸೋವಂಥ ಅಷ್ಟಿಲ್ಲ, ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರ್ತಕ್ಕಂತಹ ಒಂದು ಬಡ್ಸ್ಗಳನ್ನ ಕೊಡ್ತಾರೆ. ಒಂದು ಕಾಮನ್ ನಿಮಗೆ ಆ್ಯಪಲ್ ಥರ ನೋಡಿತರ ಸೊ ನೋಡ್ಬೋದು ನೀವು, ಆ ಥರ ಇದೆ. ಸೊ ಇನ್ನು ಈ ಒಂದು ಬಾಕ್ಸ್ನ ಓಪನ್ ಮಾಡಿ ನೋಡಿ ಕೂಡಲೇ ಕ್ರೇಜಿಯಾಗಿ ಒಂದು ಟ್ರಾನ್ಸ್ಪರೆಂಟ್ ಡಿಸೈನಲ್ಲಿ ಇರ್ತಕ್ಕಂತಹ ಈ ಒಂದು ಕೇಸು 7 RGB ಲೈಟ್ನೊಂದಿಗೆ ಒಂದು ಗೇಮಿಂಗ್ ವೈಬ್ನ ಕೊಡಲಿಕ್ಕೆ ಸಿದ್ಧವಾಗಿದೆ. ಸೊ ಎಸ್ಪೆಷಲಿ ನಿಮ್ಮ ಗೇಮಿಂಗ್ ಫೋನ್ ಅಥವಾ PC ಪಕ್ಕ ಇದನ್ನ ಇಟ್ಟರೆ ಡೆಫಿನೆಟ್ಲಿ ಒಂದು ಪ್ರಾಪರ್ಟಿ ಆಗಿರುತ್ತೆ, ಪಕ್ಕದಲ್ಲೇ ಅದಕ್ಕೆ ಮ್ಯಾಚಿಂಗ್ ಆಗಿರ್ತಾರೆ. ಏನಕ್ಕೆ ಇದನ್ನ ಗೇಮಿಂಗ್ ಬಡ್ಸ್ ಅಂತ ಕರೀತಾರೆ? ಇಸ್ ಕಂಪ್ಲೀಟ್ ಆಗಿ ಒಂದು ಗೇಮಿಂಗ್ ವೈಬ್ ಇರೋದಕ್ಕಷ್ಟೇ ಅಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ ಅಲ್ಟ್ರಾ ಲೋ ಲೇಟೆನ್ಸಿ ಅಂದಿದೆ. ಸೊ ಇವಾಗ ನಾನು ಫಟ್ ಅಂತ ಶೂಟ್ ಮಾಡಿ ಕೂಡಲೇ ಢಮ್ ಅಂತ ಸೌಂಡು, ಶೂಟ್ ಮಾಡಿದ ತಕ್ಷಣ ಒಂದು ಗ್ಯಾಪ್ ಇರುತ್ತಲ್ಲ, ಆ ಒಂದು ಡಿಸ್ಟೆನ್ಸ್ ಬಂದ್ಬಿಟ್ಟು ತುಂಬ ಕಡಿಮೆ ಇರುತ್ತೆ. ಸೊ ನಿಮಗೆ ಲೇಟಾಗಿ ಅಂತ ಅನ್ಸೋದಿಲ್ಲ. ಇವಾಗ ನಿಮಗೆಲ್ಲೋ ಒಂದು ಕಡೆ ಒಂದು ಕೂಡಲೇ ಎಕೋ ಬರುತ್ತಲ್ಲ, ಆ ಥರ ಎಕೋ ಥರ ಬರೋದಿಲ್ಲ. ಆನ್ ಟೈಮ್ ಒಂದು ಶೂಟಿಂಗ್ ಸೌಂಡ್ ಅಥವಾ ಯಾವುದೇ ಒಂದು ಗೇಮಿಂಗ್ ಸೌಂಡ್ಸ್ಗಳು ಬಂದ್ಬಿಟ್ಟು ತುಂಬ ಡಿಲೇ ಆಗೋದನ್ನ ಕಡಿಮೆ ಮಾಡುತ್ತೆ. ಲೈಕ್ ಎಕ್ಸಾಂಪಲ್ ನಿಮಗೆ PUBG ಆಡಬೇಕಾದ್ರೆ PUBG BGMI ಮತ್ತೆ ಪ್ಲೇಸ್ಟೋರ್ನ ರಿಮೂವ್ ಆಗಿದೆ. ಸೊ ಅದು ಬಿಟ್ಬಿಟ್ರೆ ನಾರ್ಮಲಾಗಿ ನೀವು ಗೇಮಿಂಗ್ ಆಡಬೇಕಾದ್ರೆ ಯಾವುದೇ ಒಂದು ಗೇಮಿಂಗ್ ಸೌಂಡ್ಸ್ಗಳು ಆನ್ ಟೈಮ್ ತುಂಬ ಲೇಟ್ ಇಲ್ಲದೇ ಬೇಗ ಬರೋದು, ಅಥವಾ ಸ್ಟೆಪ್ಸ್ ಕೌಂಟ್ ಬರ್ತಲ್ಲ ನಿಮಗೆ, ಸ್ಟೆಪ್ ಫುಟ್ ಸ್ಟೆಪ್ಗಳದ್ದು ಸೌಂಡ್ ಬರುತ್ತಲ್ಲ, ಪಟ್ ಎಲ್ಲಿ ಎನಿಮೀಸ್ ಹೋಗ್ತಾ ಇದ್ದಾರೆ ಅಂತ. ಸೊ ಅದರ ಒಂದು ಡೀಟೇಲ್ಸ್ಗಳು ನಿಮಗೆ ತುಂಬ ಬೇಗ ಬರಬೇಕಂದ್ರೆ ಈ ಒಂದು ಲೋ ಲೇಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು BTG ಆಲ್ಫಾ ಸೀರೀಸ್ನಲ್ಲಿ ಲೋ ಲೇಟೆನ್ಸಿ ಇರೋದಕ್ಕೆ ಇದನ್ನು BTG ಅಂದರೆ ಬಾರ್ನ್ ಟು ಗೇಮ್ ಆಲ್ಫಾ ಸೀರೀಸ್ ಅಂತ. ಸೊ ಎಸ್ಪೆಷಲಿ ನನಗಂತೂ ತುಂಬ ಕಾಂಪ್ಯಾಕ್ಟಾಗಿ ಈ ಒಂದು ಡಿಸೈನ್ ಓವರ್ ಆಲ್, ಎಸ್ಪೆಷಲಿ ಡೆಫಿನೆಟ್ಲಿ ಪ್ಲಾಸ್ಟಿಕ್ ಇದ್ರೂ ಕೂಡ ಓವರ್ ಆಲ್ ಡಿಸೈನು ಈ ಒಂದು RGB ಕ್ರೇಜಿ 7 RGB ಕಲರ್ಸು ಇದು ಆಟೋಮೆಟಿಕ್ಕಾಗಿ ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೆ ಅಂದರೆ ನೀವು ಮ್ಯಾನ್ಯುವಲ್ ಕಂಟ್ರೋಲ್ ಮಾಡೋದು ಯಾವುದೂ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ, ಬಿಕಾಸ್ ಇದಕ್ಕೆ ನೋಡ್ಬೋದು. ಸೊ ಡಿಫ್ರೆಂಟ್ ಚೇಂಜ್ ಆಗುತ್ತೆ. ಸೊ ನಾನು ಕಂಟ್ರೋಲ್ ಮಾಡ್ಬೋದು, ಇದನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬ್ಯಾಕ್ ಸೈಡ್ ಇರೋದು. ಓಕೆ, ಸೊ ನನಗೆ ಅನಿಸೋ ಪ್ರಕಾರ ಓವರಾಲ್ ಒಂದು ಫಸ್ಟ್ ಇಂಪ್ರೆಷನಲ್ಲಿ ಓವರಾಲ್ ಡಿಸೈನು ಆ ಒಂದು ಪ್ರೈಸ್ಗೆ ಪೈಸಾ ವಸೂಲ್ ಡಿಸೈನು. ಸೊ ಇನ್ನು ಈ ಒಂದು ಬಡ್ಸ್ಗಳನ್ನ ಓಪನ್ ಮಾಡಿ ಸೊ ಕಿವಿಗೆ ಹಾಕೊಂಡಾಗ ಡೆಫಿನೆಟ್ಲಿ ನನ್ನ ಕಿವಿಗಂತೂ ಆರಾಮಾಗಿ ಕೂತ್ಕೊಳುತ್ತೆ. ಆ್ಯಂಡ್ ಒನ್ ಮೋರ್ ಫೀಚರ್ ಏನಪ್ಪ ಅಂತಂದರೆ ಸೊ ಇದನ್ನು ಓಪನ್ ಮಾಡಿ ಕೂಡಲೇ ನಿಮಗೆ ಸೊ ಒಂದು ಕನೆಕ್ಟೆಡ್ ಅಂತ ಒಂದು ಸೌಂಡ್ ಬರುತ್ತೆ. ಏನಕ್ಕೆ ಅಂದರೆ ಓಪನ್ ಟು ಕನೆಕ್ಟ್. ಸೊ ಓಪನ್ ಮಾಡಿ ಇಟ್ಕೊಂಡಾಗ ನಿಮಗೆ ಫೋನಲ್ಲಿ ನ್ಯೂ ಎಪೇರೆ ಡಿವೈಸ್ ಅಂತ ಕೊಟ್ಟರೆ ನಿಮಗೆ ಆಟೋಮೆಟಿಕಾಗಿ ಕನೆಕ್ಟ್ ಆಗುತ್ತೆ. ಸೊ ಹಾಗೆ ಸೊ ಕೂಲ್ ಆಗಿದೆ. ಇದು ಒಂದು ಓವರಾಲ್ ಫಸ್ಟ್ ಒಂದು ಎಕ್ಸ್ಪೀರಿಯನ್ಸು ಈ ಒಂದು ಬಡ್ಸ್ನ ಒಂದು ಬಾಕ್ಸ್ನ ಓಪನ್ ಮಾಡಿ ಕಿವಿಗೆ ಹಾಕೊಂಡ್ಬಿಟ್ಲೆ. ಇನ್ನು ಸೌಂಡ್ಸು ಮತ್ತು ಗೇಮಿಂಗ್ ಆಡಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸು ಮಾತ್ರ ಕ್ರೇಜಿ ಆಗಿದೆ. ಈ ಒಂದು ಪ್ರೈಸ್ಗೆ ಡೆಫಿನೆಟ್ ಒಂದು ಭಾಳಷ್ಟು ಉತ್ತಮವಾದ ಒಂದು ಆಯ್ಕೆ, ಒಂದು ಚಾಯ್ಸ್. ಇದು ಕೂಡ ಒನ್ ಆಫ್ ಚಾಯ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಇನ್ ಕೇಸ್ ತುಂಬ ಒಂದು ಗೇಮಿಂಗ್ ವೈಬ್ ಬೇಕು, ಗೇಮಿಂಗ್ ಫೀಚರ್ಸ್ಗೆ ಏನೆಲ್ಲ ಬೇಕು ಒಂದು ಬಜೆಟಲ್ಲಿ ಅಂತಂದರೆ ಇದನ್ನು ನೀವು ತೊಗೋಬೋದು. ಸೊ ಇನ್ನು ಕಾಲ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಡೆಫಿನೆಟ್ಲಿ ಒಂದು ಡೀಸೆಂಟ್ ಕಾಲ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳಿದ್ದಾರೆ, ಬಟ್ ನಿಮ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಆಗೋದಿಲ್ಲ ಇದರೊಳಗಡೆ. ಸೊ ಈ ಒಂದು ಪ್ರೈಸಲ್ಲಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ತುಂಬ ಒಂದು ಅಕ್ಯುರೇಟ್ ಆಗಿ ಎಕ್ಸ್ಪೆಕ್ಟೇಷನ್ನ ಹಿಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಆ್ಯಂಡ್ ಇದು ನೀವು ಗೂಗಲ್ ಅಸಿಸ್ಟೆಂಟ್ನ ಇದು ಮಾಡ್ಬೋದು, ಮತ್ತು ನಿಮ್ಗೆ ಇಲ್ಲಿ ಟಚ್ ವ್ಯವಸ್ಥೆನೂ ಕೂಡ ನಿಮಗಿದೆ. ಸೊ ಟಚ್ ಮುಖಾಂತರ ನೀವು ನಿಮ್ಮ ಒಂದು ಫೋನ್ನ ನೀವು ಕಂಟ್ರೋಲ್ನ ಮಾಡ್ಬೋದು, ಒಂದು ಅಲೆಕ್ಸನ ಕಂಟ್ರೋಲ್ ಮಾಡ್ಬೋದು, ಮತ್ತು ವಾಲ್ಯೂಮ್ ಬಟನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇಷ್ಟೆಲ್ಲ ಫೀಚರ್ಸ್ಗಳು ಇದರೊಳಗಡೆ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಲೇಟೆಸ್ಟ್ ಬ್ಲೂಟೂತ್ 5.3 ಇರೋದು ನಿಮಗೆ. ಸೊ ಕನೆಕ್ಟಿವಿಟಿ ಒಂದು ರೇಂಜು ತುಂಬ ಚೆನ್ನಾಗಿ ಇರುತ್ತೆ. ಸೊ $899 ಪ್ರೈಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಎಲ್ಲನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಟ್ರೂಕ್ ಅವರು ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಬಡ್ಸ್ಗಳನ್ನ ಕಡಿಮೆ ಬಜೆಟಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಬಜೆಟಲ್ಲಿ
ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಬೈ ಮಾಡಲಿಕ್ಕೆ. ಬಿಕಾಸ್ ಇನ್ ಟರ್ಮ್ಸ್ ಆಫ್ ಡಿಸೈನ್ ನೋಡೋದಾದರೆ ನೀವು ಒಂದು ಓವರಾಲ್ ಫೀಚರ್ಸ್ ನೋಡೋದಾದ್ರೆ ಪ್ರೈಸಲ್ಲಿ ನೀವು ಸೊ ಇದು ನಿಮಗೆ ಇನ್ ಕೇಸ್ ಡೆಫಿನೆಟ್ಲಿ ಒಂದು ಬೆಸ್ಟ್ ಆಫ್ ಬೆಸ್ಟಲ್ಲಿ ಒನ್ ಆಫ್ ಚಾಯ್ಸ್ ಆಗಿ ನಿಮಗೆ ಸಿಗುತ್ತೆ ಅಂಡರ್ 1000 ರೂಪೀಸಲ್ಲಿ. ಸೊ ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು BTG ಆಲ್ಫಾ ಬಾರ್ನ್ ಟು ಗೇಮ್ ಆಲ್ಫಾ TWS ಅನ್ಬಾಕ್ಸಿಂಗು ಇವತ್ತಿನ ವಿಡಿಯೋದಲ್ಲಿ. ಸಿಗ್ತೀನಿ ಮತ್ತೆ ಮುಂದಿನ ಒಂದು ಅನ್ಬಾಕ್ಸಿಂಗ್ ಜೊತೆಗೆ. ಅಲ್ಲಿ ತನಕ ಸೇಫಾಗಿರೋದು ಹೇಳ್ತಾ ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.